Okay, so good evening, everyone. So yes, a little bit with a little bit gadbadili bande. So yes, internet issues, वगैरह वगैरह. Leave it. So let's focus on the specifically ನಾವು ಇವತ್ತಿನ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಆಲ್ ಆಫ್ ಯು ಮೈಟ್ ಹ್ಯಾವ್ ಜಾಯಿಂಡ್ ಅಂತ ಅಂದ್ಕೊಳ್ತೇನೆ. ಸೊ ನಾನು ಲೈವಿಗೆ ಕೂಡ ಬಂದಿದ್ದೇನೆ ಅಂತ ಅಂದ್ಕೊಳ್ತೇನೆ. ಯಾ, ಸೊ ಐ ಆಮ್ ಲೈವ್. ಓಕೆ. Yeah, so if everybody joins in, so we will move forward. Okay, so ಇವತ್ತಿನ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು ಅಂತ ಅಂದರೆ, so I'll just write it down. Okay, so this today's concept is important questions. Okay, important questions ಅನ್ನು ನಾವು ಡಿಸ್ಕಸ್ ಮಾಡ್ತೇವೆ, ಆಯ್ತಾ? ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೇವೆ on the chapter 1. The first chapter is organism and population. Okay, organism and population ಮೇಲೆ ನಾವು ಇವತ್ತು ಇಂಪಾರ್ಟೆಂಟ್ ಒಂದು ಚಾಪ್ಟರ್ನ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ಗಳನ್ನ ಸೊ ವಿ ಆರ್ ಡಿಸ್ಕಸಿಂಗ್. ಓಕೆ, ಸೊ ಹೋಪ್ಫುಲಿ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಅದರ್ವೈಸ್ ಐ ವಿಲ್ ಚೇಂಜ್ ದ ಪೆನ್ ಆಲ್ಸೋ. 1 second. ಸೊ ಹೋಪ್ಫುಲಿ ಇದು ಕಾಣಿಸ್ತದೆ ಅಂತ ಅಂದ್ಕೊಳ್ತೇನೆ. ಸೊ ಚಾಪ್ಟರ್ 1 ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಇಂಪಾರ್ಟೆಂಟ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಯಾ, ಸೊ ನನ್ನ ವಾಯ್ಸ್ ಆಡಿಬಲ್ ಇದೆ ಅಂತ ಅನ್ಕೊಳ್ತೇನೆ, ರೈಟ್? ಸೊ ಮೈ ವಾಯ್ಸ್ ಇಸ್ ಆಡಿಬಲ್, ರೈಟ್? ಸೊ ಪ್ಲೀಸ್ ಕಮೆಂಟ್ ಬಿಲೋ. ಸೊ ಆಡಿಬಲ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. And the thing today we are going to discuss is chapter 1's important questions ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಆಯ್ತಾ? ಓಕೆ, ಸೊ ಸ್ಪೆಸಿಫಿಕಲಿ ಚಾಪ್ಟರ್ 1 ಅಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೇವೆ. ಸೊ ವಿ ಆರ್ ಸ್ಪೆಸಿಫಿಕಲಿ ಡಿಸ್ಕಸಿಂಗ್ ಅಬೌಟ್ ದ 2 marks ಕ್ವಶನ್ಸ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಗೋ ಫಾರ್ 2 marks ಕ್ವಶನ್ಸ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. 2 mark ಕ್ವಶನ್ಸ್. ಓಕೆ, ಸೊ 2 ಮಾರ್ಕ್ಸ್ಗಳ ಕ್ವಶನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಲೆಟ್ಸ್ ಟೇಕ್ ದ ಫಸ್ಟ್ ಕ್ವಶನ್. ಸೊ ಯಾವುದು ಅಂತ ಹೇಳ್ಬಿಟ್ಟು, ಸೊ ಮೊದಲನೇದು ಬಂದು ಡಿಫರೆನ್ಶಿಯೇಟ್ ಬಿಟ್ವೀನ್ ಝೂಸ್ಪೋರ್ ಆ್ಯಂಡ್ ಕೊನಿಡಿಯಾ. ಸೊ ಕೊನಿಡಿಯಾ ಮತ್ತೆ ಝೂಸ್ಪೋರ್ಗಳ ಮಧ್ಯದಲ್ಲಿ ಇರುವಂತಹ ಡಿಫರೆನ್ಸ್ ಅನ್ನ ಸೊ ಐಡೆಂಟಿಫೈ ಮಾಡಿ ಅಥವಾ ಬರೀರಿ ಅಂತ ಹೇಳಿ ಕೊಡ್ಬೋದು. ಎಲ್ಲ ಚಾನ್ಸಸ್ಗಳು ಇದಾವೆ. ಸೊ ಅದನ್ನ ನಾವು 1 by 1 ಐಡೆಂಟಿಫೈ ಮಾಡ್ತಾ ಹೋದ್ರೆ ಆಯ್ತು. ಓಕೆ, ಸೊ ಯಾವ್ಯಾವ್ದು ಏನೇನು ಐಡೆಂಟಿಫೈ ಮಾಡಬೇಕು? ಸೊ ಲೆಟ್ಸ್ ಸಿ. Okay, see students over here. ಸೊ ಇವತ್ತಿನ ಈ ಚಾಪ್ಟರ್ ಅಲ್ಲಿ ನಾವು ಓಕೆ ಡಿಫ್ರೆನ್ಶಿಯೇಟ್ ಮಾಡುವ ಈ ಕ್ವಶನ್ ಅಲ್ಲಿ. ಸೊ ಏನು ಒಂದು ಮೊದಲನೇದು ಝೂಸ್ಪೋರ್ ಅಂತ ತಗೊಳ್ಳುವ, ಆಯ್ತಾ? ಆ್ಯಂಡ್ ಅನದರ್ ಒನ್ ಇಸ್ ಗೋಯಿಂಗ್ ಟು ಬಿ ಕೊನಿಡಿಯಂ. ಓಕೆ, ಝೂಸ್ಪೋರ್ ಮತ್ತೆ ಕೊನಿಡಿಯಂನ ನಾವು ಡಿಸ್ಕಸ್ ಮಾಡ್ತಾ ಹೋಗುವ, ಆಯ್ತಾ? ಸೊ ಯಾವುದು ಮೇಜರ್ ಡಿಫರೆನ್ಸಸ್ಗಳು ಯಾವುವು? 2 ಮಾರ್ಕ್ಸ್ಗೆ ನಾವು ಏನು ಡಿಫರೆನ್ಸಸ್, ಏನು ಪರ್ಟಿಕ್ಯುಲರ್ ಆಗಿ ನಾವು ಡಿಫರೆನ್ಶಿಯೇಟ್ ಮಾಡಬೇಕು? ಸೊ ಲೆಟ್ಸ್ ಅಬ್ಸರ್ವ್ ದಟ್ಸ್. ಓಕೆ, ಸೊ ಫಸ್ಟ್ ಝೂಸ್ಪೋರ್ಗೆ ಬಂದು, ಸೊ ಇದರ ಫಸ್ಟ್ ಕ್ಯಾರೆಕ್ಟರ್ ಹೆಸರೇ, ದ ನೇಮ್ ಇಟ್ ಸೆಲ್ಫ್ ಇಸ್ ಸಜೆಸ್ಟಿಂಗ್. ಝೂ ಅಂತ ಅಂದರೆ ಸೊ ಇಲ್ಲಿ ನಾವು ಆನಿಮಲ್ ಕ್ಯಾರೆಕ್ಟರ್ನ ಅದು ಪೋರ್ಟ್ರೇ ಮಾಡುತ್ತೆ. ಆ ಆನಿಮಲ್ ಕ್ಯಾರೆಕ್ಟರ್ ಯಾವುದು? ದಟ್ ಈಸ್ ಗೋಯಿಂಗ್ ಟು ಬಿ ದ ಪೋರ್ಟ್ರೇ ಮಾಡುವಂಥ ಕ್ಯಾರೆಕ್ಟರ್ ಯಾವುದು? ದಟ್ ಇಸ್ ವೆರಿ ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದರೆ, ಸೊ ಇಲ್ಲಿ ಮೂವ್ಮೆಂಟ್, ಲೋಕೋಮೋಷನ್ ಅನ್ನು ತೋರಿಸ್ತದೆ. ಲೋಕೋಮೋಷನ್ ಹೇಗೆ ಆಗ್ತದೆ? ದಟ್ ಇಸ್ ಫ್ಲಾಜೆಲ್ಲಾ, ರೈಟ್? ಸೊ ಹಾಗಾಗಿ ಏನು, ಸೊ ಫ್ಲಾಜೆಲ್ಲೇಟೆಡ್ ಝೂಸ್ಪೋರ್ಸ್ಗಳ ಮೊದಲನೇ ಕ್ಯಾರೆಕ್ಟರ್ ಏನು? ಫ್ಲಾಜೆಲ್ಲೇಟೆಡ್ ಆಗಿರ್ತವೆ. ಸೊ ಇಲ್ಲಿ ಕೊನಿಡಿಯಂನ ಕ್ಯಾರೆಕ್ಟರ್ ಏನು? ದಟ್ ಇಸ್ ಗೋಯಿಂಗ್ ಟು ಬಿ ನಾನ್ ಫ್ಲಾಜೆಲ್ಲೇಟೆಡ್. ಓಕೆ, ನಾನ್ ಫ್ಲಾಜೆಲ್ಲೇಟೆಡ್ ಇಸ್ ದ ಕ್ಯಾರೆಕ್ಟರ್ ಆಫ್ ದ ವಿಚ್ ಒನ್? ದ ಕೊನಿಡಿಯಂ.
ಓಕೆ. ಸೊ ಫ್ಲಾಜುಲೇಟೆಡ್ ಮೊದಲನೇ ಡಿಫರೆನ್ಸ್ ಆದರೆ, ಎರಡನೇದು ಕೊನಿಡಿಯಂ ಇಸ್ ದ ಕೊನಿಡಿಯಂ ಅಲ್ಲಿ ನಾನ್ ಫ್ಲಾಜುಲೇಟೆಡ್ ಎರಡನೇದು. ಆಯ್ತಾ? ಸೊ ಫ್ಲಾಜೆಲ್ಲ ಇದ್ರೆ ಏನಿದೆ, ಸೊ ಲೋಕೋಮೋಷನ್ ಇದೆ. ಲೋಕೋಮೋಷನ್ ಹೇಗೆ ನಾವು ಸ್ಪೆಸಿಫೈ ಮಾಡ್ತೇವೆ, ಮೊಟಿಲಿಟಿ ಅಂತ ಹೇಳಿ ಅಲ್ವಾ, ಮೊಟೈಲ್ ಸ್ಪೋರ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ, ಮೊಟೈಲ್ ಸ್ಪೋರ್ಸ್ ಅಂತ ಹೇಳಿ. ಸೊ ಇಲ್ಲಿ ಏನಂತ ಮೆನ್ಷನ್ ಮಾಡಬೇಕಾಗ್ತದೆ, ನಾನ್ ಮೊಟೈಲ್ ಸ್ಪೋರ್ಸ್. ಯಾಕೆ ನಾನ್ ಮೊಟೈಲ್ ಸ್ಪೋರ್ಸ್ ಆಗಿರ್ತದೆ, ಬಿಕಾಸ್ ಸೊ ಇಲ್ಲಿ ನೋಡ್ರಿ, ಫ್ಲಾಜೆಲೇಟೆಡ್ ನಾನ್ ಫ್ಲಾಜೆಲ್, ಇಲ್ಲಿ ಫ್ಲಾಜೆಲ್ಲ ಇಲ್ಲ, ಹಾಗಾಗಿ ಸೊ ಇದೇನಾಗಿರ್ತವೆ, ನಾನ್ ಮೊಟಿಲಿಟಿ ಅಂದ್ರೆ ಮೂವ್ಮೆಂಟ್ ಅನ್ನು ಹೊಂದಿರೋದಿಲ್ಲ ಕೊನಿಡಿಯಂ. ಆಯ್ತಾ? ಸೊ ಇದು ಎರಡು ಆಯ್ತು. ಸೊ ಎರಡು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಗಳನ್ನ ಬರೆದ್ರೆ ಸಾಕಾಗ್ತದೆ. ಬಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಸೊ ಲೆಟ್ಸ್ ಟೇಕ್ ಅನದರ್ ಒನ್. ಓಕೆ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ವಾಟ್, ಝೂಸ್ಪೋರ್ಸ್ ಗಳು ಎಲ್ಲಿ ಫಾರ್ಮ್ ಆಗ್ತವೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ವಿದಿನ್ ದ ಸ್ಪೊರಾಂಜಿಯಂ. ಎಲ್ಲಿ ಆಗುವಂತದ್ದು, ವಿತ್ ಇನ್ ದ ಸ್ಪೊರಾಂಜಿಯಂ. ವಿತ್ ಇನ್ ದ ಸ್ಪೊರಾಂಜಿಯಂ ಒಳಗಡೆಗೆ ಆಗ್ತದೆ. ಅಂಡ್ ಸೊ ಕೊನಿಡಿಯಂ ಎಲ್ಲಿ ಆಗ್ತದೆ, ಕೊನಿಡಿಯಂ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಇನ್ ದ, ಸೊ at the tip of the conidiophore. ಎಲ್ಲಿ, conidiophores, ಟಿಪ್ ಆಫ್ ದ ಎಲ್ಲಿ ಆಗ್ತದೆ, ಕೊನಿಡಿಯೋಫೋರ್ಸ್ ಅಲ್ಲಿ ಆಗುವಂತದ್ದು. ಎಲ್ಲಿ ಆಗುವಂತದ್ದು, ಕೊನಿಡಿಯೋಫೋರ್ಸ್ ಅಲ್ಲಿ ಆಗುವಂತದ್ದು. ಓಕೆ. ಸೊ ಇದಕ್ಕೆ ನಾವೇನಂತ ಹೇಳಿ ಕರಿತೇವೆ, ದಟ್ ಇಸ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಟು ಬಿ ಆಸ್ ದ ಡಿಫರೆನ್ಸಸ್. ಇಲ್ಲಿ ನಾವು ಡಿಫರೆನ್ಸಸ್ ಗಳನ್ನ ಬರ್ದಾಯ್ತು ಅಲ್ವಾ. ಈಗ ಎಕ್ಸಾಂಪಲ್ ಗಳನ್ನ ಕೊಡುವ. ಸೊ ಝೂಸ್ಪೋರಿಗೆ ಯಾವ್ದನ್ನ ಕೊಡಬಹುದು ನಾವು, ಕ್ಲಮೈಡೋ ಮೊನಾಸ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಯಾವ್ದನ್ನ ತಗೋಬಹುದು, ಕ್ಲಮೈಡೋ ಮೊನಾಸನ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಇಲ್ಲಿ ಯಾವ್ದನ್ನ ಎಕ್ಸಾಂಪಲ್ ಆಗಿ ತಗೋಬಹುದು ಕೊನಿಡಿಯಂಗೆ, ದಟ್ ಇಸ್ ಪೆನಿಸಿಲಿಯಂ. ಪೆನಿಸಿಲಿಯನ್ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ಹೀಗೆ ಸೊ ದೀಸ್ ಆರ್ ದ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ವಿಚ್ ವಿ ನೀಡ್ ಟು ಸ್ಪೆಸಿಫಿಕಲಿ ರೈಟ್ ಅಬೌಟ್ ದ ವಿಚ್ ಒನ್ ದ ಡಿಫರೆನ್ಶಿಯೇಟ್ ಬಿಟ್ವೀನ್ ಝೂಸ್ಪೋರ್ ಅಂಡ್ ಕೊನಿಡಿಯಾ. 2 ಮಾರ್ಕ್ಸ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗಿ ಹೊರಹೊಮ್ಮುತ್ತವೆ. ಆಯ್ತಾ? ಅಂಡರ್ಸ್ಟುಡ್. ಸೊ ಹೋಪ್ಫುಲಿ ಅಂಡರ್ಸ್ಟುಡ್ ಅಂತ ಅನ್ಕೊಳ್ತೇನೆ. ಎಲ್ಲ ಜಾಯ್ನ್ ಆಗಿದ್ದೀರಾ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ಸೊ 9 ಜನ ಜಾಯ್ನ್ ಆಗಿದ್ದೀರಾ. ಪ್ಲೀಸ್ ಕಮೆಂಟ್ ಬಿಲೋ. ಸೊ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆಗೆ ಟೈಪ್ ಮಾಡ್ತಾ ಇರಿ, ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಇಂಪ್ರೂವ್ ದ ಥಿಂಗ್ಸ್ ವಾಟ್ ವಿ ನೀಡ್ ಟು ಬಿ taught to you, right? So hopefully ನನ್ನ ಒಂದು ಸ್ವಲ್ಪ ಭಾಗ ಕಟ್ ಆಗ್ತಾ ಇದೆ ಎಕ್ಸಾಂಪಲ್, ಐ ಹೋಪ್. ಸೊ ಎನಿವೇ, ಸೊ ಅದನ್ನ ಐ ವಿಲ್ ಮೇಕ್ ರೈಟ್ ದ ಥಿಂಗ್. ಓಕೆ. ಅಂಡ್ ಅನದರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಸೊ ಆಲ್ಮೋಸ್ಟ್ ಯು ಹ್ಯಾವ್ ಫಿನಿಶ್ಡ್ ಆಫ್ ಯುವರ್ ದ ಪ್ರಿಪರೇಟರಿ, ರೈಟ್? ಸೊ ಮೋಸ್ಟ್ಲಿ ನಿಮಗೆ ಐಡಿಯಾ ಬಂದಿದೆ ಯಾವ ತರ ಎಕ್ಸಾಮ್ ಅನ್ನ ಬರಿಬೇಕು, ಫೇಸ್ ಮಾಡಬೇಕು ಅಂತ ಹೇಳಿ. ಓಕೆ. ಸೊ ಲೆಟ್ಸ್ ಥಿಂಕಿಂಗ್ that, so let's move on to the next question. Okay. So next question ಗೆ ಮೂವ್ ಆಗುವ. ಸೊ ನೆಕ್ಸ್ಟ್ ಕ್ವಶನ್ is going to be okay, so what is vegetative propagation? What is vegetative propagation? Okay. And why it is called asexual reproduction. ಓಕೆ. ಸೊ ಇದನ್ನ ನಾವು ಯಾಕೆ ವೆಜಿಟೇಟಿವ್ ಪರ್ಟಿಕ್ಯುಲರ್ಲಿ ಪ್ರೊಪಗೇಷನ್ ಅಂದ್ರೆ ಏನು, ಅಂಡ್ ಅದನ್ನ ನಾವು ಯಾಕೆ ಅದನ್ನ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ, ಸೊ ಇದನ್ನ ನಾವು ಈಗ ಕಲಿಬೇಕಾಗುವಂಥದ್ದು ಅಲ್ವಾ. ಸೊ ಏನಿದೆ ಡೆಫಿನೇಷನ್ ಏನಿದೆ ಇದ್ರ ಬಗ್ಗೆ, ಸೊ ಜಸ್ಟ್ ಲೆಟ್ಸ್ ಟೇಕ್ ದ ಡೆಫಿನೇಷನ್ ಫಾರ್ ದಿಸ್. ಓಕೆ. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಏನು, ಇಟ್ಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಯು ಆಲ್ ನೋ ದಟ್, ರೈಟ್? ಇಟ್ಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಇಟ್ಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಆಗಿರ್ತದೆ, ಹೌದಾ? ಸೊ ನಿಮ್ಗೆ ಎಲ್ರಿಗೂ ಇದು ಗೊತ್ತಿದೆ, ರೈಟ್? ಓಕೆ. ಸೊ ಆದ್ರೆ ಎಲ್ಲಿ ಆಗುವಂಥದ್ದು, ವೇರ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್, ರೈಟ್? ಇಟ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್. ಇಟ್ಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್, ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್. ಸೊ ಯಾವ ಸೆಲ್ಸ್ ಗಳು ಇನ್ವಾಲ್ವ್ ಆಗಿರ್ತವೆ, ವಿಚ್ ಸೆಲ್ಸ್ ಆರ್ ಇನ್ವಾಲ್ವ್ಡ್? ಸೊಮ್ಯಾಟಿಕ್ ಸೆಲ್ಸ್ ಆರ್ ಇನ್ವಾಲ್ವ್ಡ್. ಸೊಮ್ಯಾಟಿಕ್ ಸೆಲ್ಸ್ ಆರ್ ಇನ್ವಾಲ್ವ್ಡ್ ಅಲ್ವಾ? ಸೊಮ್ಯಾಟಿಕ್ ಸೆಲ್ಸ್ ಆರ್ ಇನ್ವಾಲ್ವ್ಡ್. ಆರ್ ಅದಕ್ಕೆ ಸೊಮ್ಯಾಟಿಕ್ ಸೆಲ್ಸ್ಗೆ ಸೊ ಬಾಡಿ ಸೆಲ್ಸ್ ಅಂತ ಕರಿತೇವೆ ಅಲ್ವಾ ಪ್ಲಾಂಟ್ಸ್ ಅಲ್ಲಿ, ಅದನ್ನ ನಾವು ವೆಜಿಟೇಟಿವ್ ಸೆಲ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ವೆಜಿಟೇಟಿವ್ ಸೆಲ್ಸ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೇವೆ. ಆಯ್ತಾ? ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಡಸ್ ವಾಟ್, ಇದೇನು ಕೆಲಸ ಮಾಡುತ್ತದೆ? ಇಟ್ ಗಿವ್ಸ್ ರೈಸ್ ಟು
It gives rise to, it gives rise to what? It gives rise to the new individual. Okay, it gives rise to new individual. So understood why, what is propagation, vegetative propagation anta heli. So did you understood what is vegetative propagation? Vegetative propagation is a type of a sexual reproduction in plants where somatic cells are involved, and these somatic cells or those vegetative cells will give rise to new individuals. ಇದಕ್ಕೆ ನಾವು ಏನಂತ ಕರಿತೇವೆ? It is called as vegetative propagation ಅಂತ ಹೇಳಿ ಕರಿತೇವೆ. ಸೊ ಹಾಗಾದ್ರೆ ಇದನ್ನ ನಾವು ಯಾಕೆ, ಸೊ ಈ ಒಂದು ಡೆಫಿನೇಷನ್ ಅಲ್ಲಿ ನಮ್ಗೆ ಏನೋ ಒಂದು ಮಿಸ್ ಆಗ್ತಾ ಇದೆ ಅಲ್ವಾ? ಸೊ ದಟ್ ಇಸ್ ವಾಟ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಇದನ್ನ ನಾವು ಯಾಕೆ ಕರಿತೇವೆ ಅಂತಂದ್ರೆ ವೆರಿ ಸಿಂಪಲ್ ಥಿಂಗ್. ಸೊ ನಮಗೆ ಗೊತ್ತಿದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಡೆಫಿನೆಟ್ಲಿ ದರ್ ವುಡ್ ಬಿ ವಾಟ್ ಇನ್ವಾಲ್ವ್ಡ್ ಇನ್, ಏನ್ ಇನ್ವಾಲ್ವ್ ಆಗಿರ್ತವೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮೆಟ್ಸ್ ಗಳು ಇನ್ವಾಲ್ವ್ ಆಗ್ತವೆ. ದಿಸ್ ಇಸ್ ಅ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ರೈಟ್? ಇದು ಒಂದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೋಡ್ ಆಫ್. ಸೊ ಇದರಲ್ಲಿ ಏನ್ ಇನ್ವಾಲ್ವ್ ಆಗ್ತಾ ಇಲ್ಲ, that is going to be gametes. Gametes are not involved, alva? So that is the reason, why it is called as asexual reproduction. Got it? Hopefully understand ಆಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ? So did you understood the another important question? Yes, this is the second one, right? Okay, so let's move to the next question. So we'll move to the next question. So we will not okay, so let's move to the next particular question. Okay, so we will move to the next question. We will take next one to be, okay, so let's take this one. So this is the next question we are taking. So that is ನಾವು ಏನು ತಗೊಳ್ಳುವ ಈ ಕ್ವಶನ್ಗೆ ಅಂತಂದರೆ, ಐ ವಿಲ್ ಮೆನ್ಷನ್ ಸಮ್ ಎಕ್ಸಾಂಪಲ್ಸ್ ಫಾರ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್. ನಾನು ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ಗಳನ್ನು ಏನು ತಗೊಳ್ತೇನೆ, ನಿಮಗೆ ಅದನ್ನು ಪ್ರೊವೈಡ್ ಮಾಡ್ತೇನೆ. ಸೊ ಯು ಜಸ್ಟ್ ನೀಡ್ ಟು ಟೆಲ್ ಮೀ ವಿಚ್ ಆರ್ ದ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅಂತ ಹೇಳಿ. ಓಕೆ, ಸೊ ವಿಲ್ ಡೂ ಲೈಕ್ ಎಮ್ ಸಿ ಕ್ಯೂ ಇಟ್ ಸೆಲ್ಫ್. ಓಕೆ, ಸೊ ಐ ಹೋಪ್ಫುಲಿ ನಿಮಗೆ ಎಮ್ ಸಿ ಕ್ಯೂ ಥರ ಮಾಡಿದ್ರೆ ಅರ್ಥ ಆಗ್ತದೆ ಅಂತ ಅನ್ಕೊಳ್ತೇನೆ. ಸೊ ಜಸ್ಟ್ ಕಮೆಂಟ್ ಮಾಡಬೇಕು ಇದಕ್ಕೆ. ಐ ವಿಲ್ ಗಿವ್ ದ ಪರ್ಟಿಕ್ಯುಲರ್ ವಿಚ್ ಒನ್. I'll just give the things. Okay, I'll give the first ಕೊಡ್ತೇನೆ ಈಗ ನೋಡ್ರಿ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ನ. ಓಕೆ, mention examples for the following vegetative propagules. Okay, so let's take the first one. Okay, now I'll give the thing. First one is going to be sucker tagalo. A little bit complicated. Give the example for this. Comment ಮಾಡಬಹುದಾ ಕೆಳಗಡೆಗೆ? So I'll give 1 minute of time for you. So just comment below. Comment ಮಾಡಿ. So I'm waiting for you to the thing. So runner ಗೆ ಯಾವುದು ಎಕ್ಸಾಂಪಲ್ ಅಂತ ಹೇಳಿ just comment the name of the plant. Anybody can comment the answer for the thing. The sucker is going to be, ಇದಕ್ಕೆ ಎರಡು ಪರ್ಟಿಕ್ಯುಲರ್ ಥಿಂಗ್ ಅನ್ನ ಕೊಡಬಹುದು. ಒನ್ ಇಸ್ ಬನಾನಾ. ಸೊ ಬನಾನಾ ಕೂಡ ಕೊಡ್ತೇವೆ ನಾವು ಇದನ್ನ. ಓಕೆ, ಸೊ ಬನಾನಾ ಕೂಡ ಕೊಡ್ತೇವೆ. ಬನಾನಾ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ರೈಸೋಮ್, ರೈಟ್? ರೈಸೋಮಿಗೆ ಕೂಡ ಎಕ್ಸಾಂಪಲ್ ಆಗಿರ್ತವೆ, ಹೌದಾ?
ಆ್ಯಂಡ್ ಸ್ಪೆಸಿಫಿಕ್ ಆಗಿ ಸಕ್ಕರಿಗೆ ನಾವು ಕೊಡಬೇಕು ಅಂತ ಅಂದರೆ ಕ್ರೈಸಾಂಥಿಮಮ್ ಅನ್ನು ಕೊಡ್ರಿ. Chrysanthemum is also one of the particular example for sucker. ಆಯ್ತಾ? Now, the second one, let's take the one. That is tubers. ಟ್ಯೂಬರ್ಸ್ಗೆ ಯಾವುದನ್ನು ಕೊಡ್ತೀರಾ? ಸೊ ನೀವೆಲ್ಲ ನಿಮ್ಮ ಮನೆಯಲ್ಲಿ ಎಲ್ಲದೂ ಯೂಸ್ ಮಾಡ್ತೇವೆ ಟ್ಯೂಬರ್ಸನ್ನು. ದ ಟ್ಯೂಬರ್ಸ್ ಇಸ್ ಯುಟಿಲೈಸ್ಡ್ ಇನ್ ಎವ್ರಿಬಡೀಸ್ ಹೌಸ್. ವೆಜಿಟೇಬಲ್ ಅದು ಯಾವುದಿರ್ಬೋದು? ಆನ್ಸರ್ ಮಾಡ್ಬೋದಾ ಕೆಳಗಡೆಗೆ? ಕ್ಯಾನ್ ಯು ಕಮೆಂಟ್ ಬಿಲೋ? ಅಗೇನ್ ಐ ವಿಲ್ ಗಿವ್ ಯು 1 minute ಆಫ್ ಟೈಮ್. ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್ ಆ್ಯಂಡ್ ಐಮ್ ಲುಕಿಂಗ್ ಎಟ್ ಯುವರ್ ರೈಟ್ ನಾವು. ಚಾಟ್ಸ್ ನಾನು ಓದ್ತಾ ಇದ್ದೇನೆ. ಸೊ ನಮಗೆ ಯಾವುದು ಚಾಟ್ ಬಂದಿಲ್ಲ ಇವತ್ತು. ಜಸ್ಟ್ ಕಮೆಂಟ್ ಬಿಲೋ ದ ಆನ್ಸರ್ಸ್. ಆಲ್ 12 who are joined. Okay, let's see what is going to be the answer. Okay, ಟ್ಯೂಬರ್ಸ್ಗೆ ಬಂದು ಯಾವುದು? that is going to be potato ಅಲ್ವಾ? ಸೊ ಪೊಟ್ಯಾಟೊ, ಯು ಹ್ಯಾವ್ ಸೀನ್ ದಿಸ್ ದ ಸ್ಟ್ರಕ್ಚರ್ ಪೊಟ್ಯಾಟೊ. ಇದ್ರ ಮೇಲೆ ಈ ಥರ ಒಂದು ಸ್ಟ್ರಕ್ಚರ್ಸ್ಗಳು ಬಂದಿರ್ತವೆ ಅಲ್ವಾ? ಇದಕ್ಕೆ ನಾವು ಏನಂತ ಹೇಳಿ ಕರಿತೇವೆ? ಐಸ್ ಅಂತ ಹೇಳಿ ಕರಿತೇವೆ ಅಲ್ವಾ? ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಟ್ಯೂಬರ್ಸ್ಗೆ ಪೊಟ್ಯಾಟೊ ಎಕ್ಸಾಂಪಲ್. ಅದ್ರ ಮೇಲೆ ಐಸ್ ಬರ್ತದಲ್ವಾ? ದಿಸ್ ಇಸ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್. ಲೆಟ್ಸ್ ಟೇಕ್ ದ ಅನದರ್ ಒನ್. ಓಕೆ, ಸೊ ಲೆಟ್ಸ್ ಟೇಕ್ ಬಲ್ಬ್ ತಗೊಳ್ಳುವ. ವಿಲ್ ಟೇಕ್ ಬಲ್ಬ್ ಆಸ್ ಎ ಎಕ್ಸಾಂಪಲ್. ಓಕೆ, ಬಲ್ಬಿಗೆ ಯಾವ್ದು ಕೊಡ್ತೀರಾ ಎಕ್ಸಾಂಪಲ್? ದ ಶೇಪ್, ಬೇಸ್ಡ್ ಆನ್ ದ ಶೇಪ್ ಇದನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಬಲ್ಬ್ ಅಂತ ಹೇಳಿ ಕರಿತಾವಲ್ಲ, ಬೇಸ್ಡ್ ಆನ್ ದ ಶೇಪ್ ಯಾವುದನ್ನು ಕರಿಬೋದು ನಾವು? ಓನಿಯನ್. ಸೊ ಓನಿಯನ್ನ ಶೇಪ್ ಮೇಲೆ ನಾವು ಇದನ್ನ ಹೋಲ್ ಓನಿಯನ್ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಅ ವೆಜಿಟೇಟಿವ್ ಪ್ರಾಪಗ್ಯೂಲ್. ಹಾಗಾಗಿ ಅದನ್ನ ಬಲ್ಬ್ ಅಂತ ಹೇಳಿ ಕರಿತೇವೆ. ಇನ್ನೊಂದಿದೆ ಬಲ್ಬಿಲ್ಸ್ ಅಂತ ಹೇಳಿ, ರೈಟ್? ಬಲ್ಬಿಲ್ಸ್ ಅಂತ ಹೇಳಿ ಕರಿತೇವೆ ಅದನ್ನ. ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ತಗೊಳ್ತೇವೆ? ಸೊ ಇಟ್ಸ್ ಗೋಯಿಂಗ್ ಟು ಬಿ ಲಿಟಲ್ ಬಿಟ್ ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್ ಅಲ್ಲಿ ಬರ್ತದೆ. ಯಾವುದಿದು? ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ದ ಅಗೇವ್ ಅನ್ನೋ ಒಂದು ಪ್ಲಾಂಟ್. ಆಯ್ತಾ? ಅಗೇವ್. ದೆನ್ ದ ನೆಕ್ಸ್ಟ್ ಒನ್ ಓಕೆ, ಯಾವ್ದು ತಗೊಳ್ತೀವಿ? ಸ್ಟೋಲಾನ್ ಅನ್ನು ತಗೊಳ್ಳುವ. ಸ್ಟೋಲಾನಿಗೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ? ವಿಚ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಟು ದ ಸ್ಟೋಲಾನ್? ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಮಾರ್ಸೇಲಿಯಾ. ಎಕ್ಸಾಂಪಲ್ನ ಕೊಡ್ಬೋದು. ಆಯ್ತಾ? ದೆನ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೇನೆ. ಆಯ್ತಾ? ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ರೈಸೋಮ್. ಸೊ ಈಗಾಗಲೇ ಒಂದು ಎಕ್ಸಾಂಪಲ್ನ ತಗೊಂಡಿದ್ದೇವೆ ರೈಸೋಮಿಗೆ. ದಟ್ ಈಸ್ ಗೋಯಿಂಗ್ ಟು ಬಿ ದ ಬನಾನಾ ಅಂತ ಹೇಳಿ ತಗೊಂಡಿದ್ದೇವೆ. ಇನ್ನೊಂದು ಆಫಿಷಿಯಲ್ ಆಗಿ ನಾವು ಜಿಂಜರನ್ನು ಎಕ್ಸಾಂಪಲ್ ಆಗಿ ತಗೋಬಹುದು. ಜಿಂಜರು, ಟರ್ಮರಿಕ್. ವಿ ಕ್ಯಾನ್ ಟೇಕ್ ದಮ್ ಆಸ್ ಟು ಬಿ ಆಸ್ ವಾಟ್? ದ ಎಕ್ಸಾಂಪಲ್ಸ್ ಫಾರ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್. ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ಗಳು. ಆಯ್ತಾ? ಓಕೆ, so let's move to the next question. Hopefully you are interested in this session, right? So everybody is interested, right? So ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ ನೋಡುವ ಕೆಳಗಡೆಗೆ. ಆ್ಯಂಡ್ ಫಾರ್ ದಿಸ್ ಟೈಪ್ ಆಫ್ ಲೈವ್ ಕ್ಲಾಸಸ್, ಸೊ ವಿ ಆರ್ ಲೈವ್ಲಿ ಇಂಟ್ರಾಕ್ಟಿಂಗ್ ಅಲ್ವಾ? ಸೊ ನಿಮಗೆ ಈಸಿಯಾಗಿ ಕನ್ವೆ ಆಗ್ತಾ ಇದೆ ನಾನು ಕೇಳ್ತಿರೋಂಥ ಕ್ವಶನ್ಸ್ಗಳು ಅನ್ಕೊಳ್ತೇನೆ. ಸೊ ಇಂಥ ಸೆಷನ್ಸ್ಗಳನ್ನು ನೋಡಬೇಕು ಅಂತಂದ್ರೆ ಯು ಡೆಫಿನೆಟ್ಲಿ ನೀಡ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ದಟ್ ಇಸ್ TCHR, ರೈಟ್? TCHR ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯು ಜಸ್ಟ್ ಮೇಕ್ ಶ್ಯೂರ್ ಟು ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ಯು ವಿಲ್ ಗೆಟ್ ದ ನಿಮಗೆ ನೋಟಿಫಿಕೇಶನ್ಸ್ಗಳು ಬರ್ತಾ ಇರ್ತವೆ. ಅದೇ ಥರ ನಿಮಗೆ ಅಫೋರ್ಡಬಲ್ ಕೋರ್ಸ್ಗಳನ್ನು, ಸೊ ನೀವು ಕಂಪ್ಲೀಟ್ ಕೋರ್ಸನ್ನು ಅಫೋರ್ಡ್ ಮಾಡ್ಬೋದು ಅಂತ ಅಂದರೆ, ಸೊ ಯು ಕ್ಯಾನ್ ಗೋ ಫಾರ್ ದ TCHR ಆ್ಯಪ್. ಕೆಳಗಡೆಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಿದೆ, ಸೊ ಆ್ಯಪ್ನ ಡಿಸ್ಕ್ರಿಪ್ಷನ್ ಇದೆ. ಸೊ ಆ್ಯಪ್ ಸೀದಾ ಎಲ್ಲಿಗೆ ಹೋಗ್ತದೆ? ಸೊ ಪ್ಲೇಸ್ಟೋರಿಗೆ ಹೋಗ್ತದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿಂದ ಏನು ಸಿಗ್ತದೆ ನಿಮಗೆ? ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಕ್ವೈರ್ಡ್ ಟೈಪ್ ಆಫ್ ನಿಮಗೆ ಯಾವ ಥರದ ಕೋರ್ಸ್ ಬೇಕೋ ಅದು ನಿಮಗೆ ಲಭ್ಯ ಇರ್ತದೆ. ಆಯಿತಾ? So I hope you are going to do it. Okay, let's move on to the next one. Okay, so I'll give some of the definitions now. Okay, so any 2 definitions na kelabode 2 marks ge. Aita? So iga 1 marks ge definition ilde irodakke, so 2 marks alli keluvanta chances galu ella irtave. Aita? So that is going to be, so some of the thing I am going to give. So define the following ಅಂತ ಹೇಳಿ ಕೊಡ್ಬೋದು. ಆಯ್ತಾ? ಸೊ 2 ಯಾವುದಾದ್ರೂ ಕೊಡ್ಬೋದು 2 ಮಾರ್ಕ್ಸ್ಗೆ. ಸೊ ಅದರಲ್ಲಿ ಮೊದಲನೇದು ನಾನು ತಗೊಳ್ತಾ ಇದ್ದೇನೆ. ದಟ್ ಈಸ್ ಗೋಯಿಂಗ್ ಟು ಬಿ ಸೀಸನಲ್ ಬ್ರೀಡರ್ಸ್.
ಸೊ ಕ್ಯಾನ್ ಯು ಡಿಫೈನ್ ಸೀಸನಲ್ ಬ್ರೀಡರ್ಸ್ ಅಂತ ಹೇಳಿ ಸೀಸನಲ್ ಬ್ರೀಡರ್ಸ್ನ ಡಿಫೈನ್ ಮಾಡಬೇಕು ಆಯ್ತಾ. ವಾಟ್ ಆರ್ ಸೀಸನಲ್ ಬ್ರೀಡರ್ಸ್ ಏನು? ಸೊ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್, these are the organisms, okay, that produce or reproduce only in some, very specifically some favorable seasons. ಏನಂತ ಹೇಳ್ತಾ ಇದ್ದಾನೆ? ಸೊ ಈ ಸೀಸನಲ್ ಹೆಸರು ಹೇಳ್ತಾ ಇದೆ, ಸೀಸನಲ್ ಬ್ರೀಡರ್. ಸೊ ಅಂದ್ರೆ ಸ್ಪೆಸಿಫಿಕ್ ಆದಂತಹ ಒಂದು ಸೀಸನ್ ಅಲ್ಲಿ ಮಾತ್ರ ನಾವು ಇದನ್ನ ಬ್ರೀಡಿಂಗ್ ಅನ್ನ ನೋಡ್ಬೋದು. ಎಕ್ಸಾಂಪಲ್ಗಳಾಗಿ ಯಾವ್ದು ತಗೊಳ್ತೇವೆ? ಬರ್ಡ್ಸ್ ಅನ್ನು ನೋಡ್ಬೋದು. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಗೋಯಿಂಗ್ ಟು ಬಿ ದ ಬರ್ಡ್ಸ್. ಸೊ ಸ್ಪೆಸಿಫಿಕ್ ಆಗಿ ಒಂದು ಸೀಸನ್ ಇದೆ ಇದಕ್ಕೆ. ಸೊ ಆ ಸೀಸನ್ ಅಲ್ಲಿ ಮಾತ್ರ ಏನ್ ಮಾಡ್ತವೆ? ಸೊ ಬ್ರೀಡಿಂಗ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತವೆ ಆಯ್ತಾ. ಸೊ ನೆಕ್ಸ್ಟ್ ಬಂದು, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ದ ಸೆಕೆಂಡ್ ಕ್ವಶನ್. ಓಕೆ, ಸೊ ಯಾವ್ದು ಕೊಡ್ತಾನೆ? ಸೊ ಇದೇ ಒಂದು ಪರ್ಟಿಕ್ಯುಲರ್ ಇದರಿಂದ ಕೊಡ್ತಾನೆ, ಕಂಟಿನ್ಯೂಯಸ್ ಬ್ರೀಡರ್ಸ್ ಅಂತ ಹೇಳಿ. ಓಕೆ, ಕಂಟಿನ್ಯೂಯಸ್ ಬ್ರೀಡರ್ಸ್. So ಯಾವುದು ಕಂಟಿನ್ಯೂಸ್ ಬ್ರೀಡರ್ಸ್? ಸೊ ವಾಟ್ ಆರ್ ಕಂಟಿನ್ಯೂಸ್ ಬ್ರೀಡರ್ಸ್? ಸೊ ದೇ ಡೋಂಟ್ ಸಿ ಎನಿ ಸೀಸನ್ಸ್. ಅವರಿಗೆ ಸೀಸನ್ ಯಾವುದು? ದರ್ ಇಸ್ ನೋ such things are there. There is no seasons are there. So what does that means? So these are the organisms. Okay, these are the organisms that only reproduce throughout their reproductive phase. ಅಂದ್ರೆ ಅರ್ಥ ಏನು? So these are reproductively active. Okay, these are what? These are reproductively active throughout the year. ಸೊ ಏನಾಗಿರ್ತವೆ? ಸೊ ಇದಕ್ಕೆ ಯಾವುದೇ ತರದ ಸೀಸನ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಏನಾಗಿರ್ತವೆ? ಸೊ ಥ್ರೂಔಟ್ ದ ಇಯರ್ ದೇ ಆರ್ ಗೋಯಿಂಗ್ ಟು ರೀಪ್ರೊಡ್ಯೂಸ್. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಲ್ಲಿಗೆ ಬರ್ಡ್ಸ್ ಅನ್ನ ಎಕ್ಸಾಂಪಲ್ ಆಗಿ ನೀವು ತಗೊಂಡ್ರೆ, ಓಕೆ, ಎಕ್ಸಾಂಪಲ್ ಆಗಿ ಇಲ್ಲಿ ಯಾವುದನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ? ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ರೈಟ್ ಆಸ್ ಹ್ಯೂಮನ್ಸ್. Humans are the best example for these kinds of, which one? The breeders ಗೆ ಎಕ್ಸಾಂಪಲ್ ಆಗಿ ನಾವು ನೋಡುವಂಥದ್ದು. ಓಕೆ, ಹೋಪ್ಫುಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್, ರೈಟ್? ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಸೊ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ? I'll just take out the question. Okay, let's see. ಇದೇ ಡೆಫಿನೇಷನ್ ಅಲ್ಲಿ ಮತ್ತೆ ಬೇರೆ ಬೇರೆ ವೆರೈಟಿಯ ಡೆಫಿನೇಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಒನ್ ಆಫ್ ದಮ್ ಈಸ್ ಗೋಯಿಂಗ್ ಟು ಬಿ, ಓಕೆ, ಸೊ ದಟ್ ಇಸ್ ಬೈಸೆಕ್ಷುವಲ್ ಆನಿಮಲ್ಸ್. ಆರ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ? ಹರ್ಮಾಪ್ರೊಡೈಟ್ಸ್ ಅಂತ ಹೇಳಿ. ವಾಟ್ ಯು ಮೀನ್ ಬೈ ಹರ್ಮಾಪ್ರೊಡೈಟ್ಸ್? ಸೊ ವೆರಿ ಸಿಂಪಲ್ ಡೆಫಿನೇಷನ್ ನ ಕೊಡಬಹುದು ಇದಕ್ಕೆ. ದ ಆನಿಮಲ್ಸ್ which possesses both male and female reproductive organs in the same body. ಓಕೆ, ಸೇಮ್ ಬಾಡಿಯಲ್ಲಿ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗಳಿದ್ರೆ ಅಂತಹ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಗೆ ನಾವೇನಂತ ಹೇಳಿ ಕರಿತೇವೆ?
ವಿ ಕಾಲ್ ದಮ್ ಆಸ್ ಹರ್ಮಾಪ್ರೊಡೈಟ್ಸ್. ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬಹುದು ನೀವು. ಸೊ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ, ಸೊ ಎಕ್ಸಾಂಪಲ್ ಯಾವ್ದು ತಗೊಳ್ತೇವೆ ನಾವು, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಆಯ್ತಾ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ, ಫಸ್ಟ್ ಎಕ್ಸಾಂಪಲ್ ಇಸ್ ಗೋಯಿಂಗ್ ಟು ಬಿ ಯುವರ್ ಅರ್ಥ್ವರ್ಮ್. ಅರ್ಥ್ವರ್ಮ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ಸೊ ತುಂಬಾ ಸಲ MCQ ಕೂಡ ಕೇಳುವಂತ ಎಲ್ಲ ಚಾನ್ಸಸ್ಗಳು ಇದರಲ್ಲಿ ಇದಾವೆ. ಸೊ ಅರ್ಥ್ವರ್ಮ್ ಆದ್ಮೇಲೆ ನಂತರ ಯಾವುದು, ಲೀಚ್ ಅನ್ನ ತಗೋಬಹುದು. ದೆನ್ ಸ್ಪಾಂಜಸ್ ಅನ್ನ ತಗೋಬಹುದು, ವಿ ಕ್ಯಾನ್ ಟೇಕ್ ಸ್ಪಾಂಜಸ್. ಅಂಡ್ ಟೇಪ್ ವರ್ಮ್ ಅನ್ನ ತಗೋಬಹುದು ಎಕ್ಸಾಂಪಲ್ ಆಗಿ. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿ ಕ್ಯಾನ್ ಟೇಕ್ ಇನ್ ದ ಪರ್ಟಿಕ್ಯುಲರ್. ಸೊ ಫಾರ್ ದ ವಿಚ್ ಒನ್, ದ ಬೈಸೆಕ್ಷುವಲ್ ಆನಿಮಲ್ಸ್ ಗಳಿಗೆ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಆಯ್ತಾ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್. ಬೈಸೆಕ್ಷುವಲ್ ಅಥವಾ ಹರ್ಮಾಪ್ರೊಡೈಟ್ಸ್ ಅಂದ್ರೆ ಏನು, ದ ಆರ್ಗಾನಿಸಮ್ಸ್ ವಿಚ್ ಪೊಸೆಸಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳನ್ನ ತಗೊಳ್ಳುವಂಥದ್ದು. ಸೊ ಅದಕ್ಕೆ ಎಕ್ಸಾಂಪಲ್ ಗಳನ್ನ ಕೂಡ ನಾವು ನೋಡಿದ್ವಿ ಹೌದಾ. ಸೊ ಇನ್ನೊಂದು ಕೊಡ್ತೇನೆ ಆಯ್ತಾ. ಹೋಮೋಥ್ಯಾಲಿಕ್. ವಾಟ್ ಆರ್ ಹೋಮೋಥ್ಯಾಲಿಕ್ ಆರ್ಗಾನಿಸಮ್ಸ್? ವಾಟ್ ಆರ್ ಹೋಮೋಥ್ಯಾಲಿಕ್ ಆರ್ಗಾನಿಸಮ್ಸ್ ಆರ್ ಪ್ಲಾಂಟ್ಸ್? ಹೋಮೋಥ್ಯಾಲಿಕ್ ಆರ್ಗಾನಿಸಮ್ಸ್ ಆರ್, ಸೊ ಅದನ್ನ ನಾವೇನಂತ ಕರಿತೇವೆ, ಹೋಮೋಥ್ಯಾಲಿಕ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೇವೆ. ಸ್ಪೆಸಿಫಿಕಲಿ ಇದು ಈ ಶಬ್ದ ಏನಿದೆ ಅಲ್ಲ, ಇದು ಪ್ಲಾಂಟ್ಸ್ ಅಲ್ಲಿ ಮಾತ್ರ ಯುಟಿಲೈಸ್ ಮಾಡುವಂಥದ್ದು ಆಯ್ತಾ. ಸೊ ಯುಟಿಲೈಸೇಷನ್ ಇಸ್ ಓನ್ಲಿ ಸೀನ್ ಇನ್ ದ ಪ್ಲಾಂಟ್ಸ್. ಹಾಗಾದ್ರೆ ಏನಂತ ಹೇಳಿ ಕರಿತೇವೆ ಇಲ್ಲಿ? ಸೊ ಲೆಟ್ಸ್ ಸಿ ದಟ್. ಸೊ ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್. ಸೊ ಹೋಮೋಥ್ಯಾಲಿಕ್ ಅಂದ್ರೆ ಏನು? ಸೊ ಇದನ್ನ ಇನ್ನೊಂದು ಹೆಸರು ಏನಿದೆ, ಸೊ ಬೈಸೆಕ್ಷುವಲ್ ಅಂತ ಹೇಳಿ ಕರಿತೇವೆ, ಅಥವಾ ಮೊನೇಷಿಯಸ್ ಅಂತ ಹೇಳಿ ಕರಿತೇವೆ ಅಲ್ವಾ. ಬೈಸೆಕ್ಷುವಲ್ ಅಥವಾ ಏನಂತ ಹೇಳಿ ಕರಿತೇವೆ, ಮೊನೇಷಿಯಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಏನ್ ಅರ್ಥ ಆಗ್ತದೆ ಹಾಗಾದ್ರೆ? ಸೊ ದ ಪ್ಲಾಂಟ್, ಇಲ್ಲೂ ಕೂಡ ಸೇಮ್. ಓಕೆ, ದ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ಸೇಮ್ ಮೇಲ್, ಫಿಮೇಲ್ ಅಂಡ್ ಮೇಲ್ reproductive structure and reproductive structure. ಅದಕ್ಕೆ ಏನಂತ ಹೇಳಿ ಕರಿತೇವೆ ನಾವು? ಹೋಮೋಥ್ಯಾಲಿಕ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ ತುಂಬಾ ನೀವು ಕೊಡ್ಬೋದು. ಫಂಗೈ ಕೊಡ್ಬೋದು. ಓಕೆ, ಸೊ ಹಿಬಿಸ್ಕಸ್ ಕೊಡ್ಬೋದು. ಹಿಬಿಸ್ಕಸ್ ಅನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ದೆನ್ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಕೋಕೋನಟ್ ಕೊಡ್ಬೋದು. ದೆನ್ ಕ್ಯಾರಾವನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ದೆನ್ ಯು ಕ್ಯಾನ್ ಗಿವ್ ಫಾರ್ ದ ಸ್ವೀಟ್ ಪೊಟ್ಯಾಟೋವನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಅನದರ್ ಒನ್ ಟೈಪ್ ಆಫ್ ಪ್ಲಾಂಟ್, ಹೋಮೋಥ್ಯಾಲಿಕ್ ಪ್ಲಾಂಟ್ಸ್ ಅಂತ ಹೇಳಿ ಆಯ್ತಾ. ಸೊ ಐ ಹೋಪ್ಫುಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ರೈಟ್, ನೋಡ್ರಿ. ಸೊ ಹರ್ಮಾಪ್ರೊಡೈಟ್ ಅಂದ್ರೂ ಕೂಡ ಸೇಮ್ ಆರ್ಗಾನಿಸಮ್ಸ್ಗಳು, ಹೋಮೋಥ್ಯಾಲಿಕ್ ಅಂತಂದ್ರೂ ಕೂಡ ಸೇಮ್ ಆರ್ಗಾನಿಸಮ್ಸ್ಗಳು ಆಗಿರ್ತವೆ ಅಲ್ವಾ. ಓಕೆ, ಸೊ ಐ ವಿಲ್ ಗಿವ್ ಅನದರ್ ಪರ್ಟಿಕ್ಯುಲರ್ ಥಿಂಗ್. ಸೊ ಇದೇ ತರದ ಇನ್ನೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಳ್ಳುವ. ABCD ಆಯ್ತಲ್ವಾ, ಈಗ E ಲಾಸ್ಟ್ ಒನ್. ಓಕೆ, ಹೆಟಿರೋಥ್ಯಾಲಿಕ್ ಪ್ಲಾಂಟ್ಸ್. ಸೊ ನೋಡ್ರಿ, ಹೋಮೋ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ಇಲ್ಲಿ ಲಾಸ್ಟ್ ಒನ್ ಅಲ್ಲಿ ನಾವು ಯಾವ ಮೆನ್ಷನ್ ಇಟ್ ಆಸ್ ಹೋಮೋ ಅಂದ್ರೆ ಸೇಮ್ ಅಂತ ಹೇಳಿ ಅಲ್ವಾ. ಸೊ ಅದೇ ನಾವು ಈ ಕಡೆಗೆ ಬಂದ್ರೆ ನೋಡ್ರಿ, ಇಲ್ಲಿ ಏನಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೇವೆ? ಹೆಟಿರೋ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೇವೆ. ರೈಟ್, ಹೆಟಿರೋಥ್ಯಾಲಿಕ್ ಅಂತ ಹೇಳಿ. ಏನು ಹಾಗಂದ್ರೆ ಹೆಟಿರೋ ಅಂತ ಅಂದ್ರೆ, ಸೊ ಎರಡು ಬೇರೆ ಬೇರೆ ಏನೋ ಇದೆ ಅಂತ ಹೇಳ್ಬಿಟ್ಟು. ಏನು ಬೇರೆ ಬೇರೆ ಇರುವಂತದ್ದು? ಸೊ ಇಲ್ಲಿ ಏನ್ ಬರಿಬೇಕು? ಐದರ್ ದ ಆರ್ಗಾನಿಸಮ್ಸ್ ವಿಲ್ ಪೊಸೆಸ್ ಐದರ್ ಮೇಲ್ ಆರ್ ಫೀಮೇಲ್, ಐದರ್ ಮೇಲ್ ಆರ್ female reproductive structures. ಸೊ ಐದರ್ ಅಂತ ಅಂದ್ರೆ ಏನು? ಯಾವುದಾದ್ರೂ ಒಂದು ಅಂತ ಹೇಳಿ ಅಲ್ವಾ. ಐದರ್ ಅಂದ್ರೆ ಏನು? ಯಾವುದಾದ್ರೂ ಒಂದು. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ದ ಡೆಫಿನೇಷನ್. ಸೊ ಎಕ್ಸಾಂಪಲ್ ಯಾವ್ದು ಕೊಡ್ತೇವೆ ಅದಕ್ಕೆ ನಾವು ತಗೋಬಹುದು. ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ಸ್ ನಾವು. ಪಪ್ಪಾಯವ ವೆರಿ ಫೇಮಸ್ ಎಕ್ಸಾಂಪಲ್ ಅಲ್ವಾ ಅದಕ್ಕೆ, ಪಪಾಯ. ಓಕೆ, ದೆನ್ ಬರೋದು ಯಾವುದು? ಪಪಾಯ ಬಿಟ್ರೆ ಡೇಟ್ ಪಾಮ್. ಯಾವ್ದು ಎಕ್ಸಾಂಪಲ್ ಬರ್ತದೆ ನೆಕ್ಸ್ಟ್? ಡೇಟ್ ಪಾಮ್ ಇಸ್ ಗೋಯಿಂಗ್ ಟು ಬಿ ದ ಎಕ್ಸಾಂಪಲ್. ವಾಟ್ ಇಸ್ ದ ನೆಕ್ಸ್ಟ್ ಒನ್ ವಿ ಕ್ಯಾನ್ ಟೇಕ್? ವಿ ಕ್ಯಾನ್ ಟೇಕ್ ಮಾರ್ಕೆನ್ಶಿಯಾ. ಸೊ these are the 3 different examples for
ಹೆಟೆರೋಥ್ಯಾಲಿಕ್. ಹೆಟೆರೋಥ್ಯಾಲಿಕ್ ನ ಏನಂತ ಕರಿತೇವೆ ಇನ್ನೊಂದು ಭಾಷೆಯಲ್ಲಿ? ಯು ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಯುನಿಸೆಕ್ಷುವಲ್ ಅಲ್ವಾ, ಆರ್ ಎಲ್ಸ್ ಡಯೇಷಿಯಸ್. ಏನಂತ ಹೇಳಿ ಕರಿತೇವೆ? ಡಯೇಷಿಯಸ್. ಯುನಿಸೆಕ್ಷುವಲ್ ಆರ್ ಡಯೇಷಿಯಸ್ ಅಂತ ಹೇಳಿ ಕರಿತೇವೆ. ರೈಟ್? ಗೆಟಿಂಗ್ ದ ಪಾಯಿಂಟ್ಸ್ ರೈಟ್? I'll just check whether my voice is audible. Okay, it's very clearly audible. Okay, so these are some of the definitions which is very important. So might probably will be asked for 2 marks or 1 marks question ಕೂಡ ಕೇಳುವಂತದ್ದು. So ಇದರ example ಗಳನ್ನ. Okay, understood or not? I hope you are getting understood, right? Okay, let's move to the next one. Okay, so here another question we will take for this one. ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತೇನೆ ನಾನು. ಆ ಸ್ಟೇಟ್ಮೆಂಟ್ ಅನ್ನು ನೀವು ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಲೆಟ್ಸ್ ಸಿ ದಟ್ ಸ್ಟೇಟ್ಮೆಂಟ್. ಓಕೆ, ವಾಟ್ ಇಟ್ ಈಸ್? ಫರ್ಟಿಲೈಸೇಷನ್ ಈಸ್ ನಾಟ್ an obligatory event for fruit production in certain plants. Explain the statement. Okay, see, very simple agi question ide idu, aita? So I hopefully estne question idu? 5th one, right? Yes. So what it is saying, fertilization is not an obligatory, so compulsory alla anta heli. So fertilization is not a compulsory step. Idu obligatory artha eno? ಕಂಪಲ್ಸರಿ ಅಲ್ಲ, ಫ್ರೂಟ್ ಪ್ರೊಡಕ್ಷನ್ ಆಗಲಿಕ್ಕೆ ಕಂಪಲ್ಸರಿ ಅಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ನಾವು ಏನಂತ ಅದನ್ನ ಥಿಂಕ್ ಮಾಡಿ ಈಗ ಹೇಳಬೇಕು ಆನ್ಸರ್ನ. ಹಾಗಾದ್ರೆ ಸೊ ಲೆಟ್ಸ್ ಸೇ ದಟ್. ಸೊ ಕಂಪಲ್ಸರಿ ಅಲ್ಲ ಅಂತ ಅಂದ್ರೆ ದೆರ್ ಆರ್ ಸರ್ಟೈನ್ ಫ್ರೂಟ್ಸ್ ಆರ್ ದರ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಬಿ ಡೆವಲಪ್ಡ್ ಬೈ ಫರ್ಟಿಲೈಸೇಷನ್ ಅಂತ ಆಯ್ತು. ಅದು ಯಾವ್ದಾಗಿರ್ತದೆ? ದಟ್ ಇಸ್ ಗೋಯಿಂಗ್ ಟು ಬಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ನಾವು ಅದರ ಬಗ್ಗೆ ಬರೀಬೇಕು ಅಲ್ವಾ? ಎಸ್ ಆರ್ ನೋ? Yes, the fruits which are not developed by or the fruits which are not bada, the fruits which are developed by unfertilized ovary is called parthenocarpic fruits. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳಿ ಕರಿತೇವೆ. ಯಾವುದನ್ನ? ದ ಫ್ರೂಟ್ಸ್ ವಿಚ್ ಆರ್ ಡೆವಲಪ್ಡ್ ಬೈ ಅನ್ಫರ್ಟಿಲೈಸ್ಡ್ ಓವರಿ. ಅನ್ಫರ್ಟಿಲೈಸ್ಡ್ ಅಂದ್ರೆ ಏನು? ಸೊ ದರ್ ಇಸ್ ನೋ ಫರ್ಟಿಲೈಸೇಷನ್ ಟುಕ್ ಪ್ಲೇಸ್. ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಏನಿದೆಯೋ ದೇ ಆರ್ ನಾಟ್ ಫ್ಯೂಸ್ಡ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಅಲ್ವಾ? ಸೊ ಸ್ಪೆಸಿಫಿಕಲಿ ಅವನು ಹೇಳ್ತಾ ಇರೋದು ಇದು, ಮೇಲ್ಸ್ ಮತ್ತೆ ಫಿಮೇಲ್ಸ್. ಅದಕ್ಕೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳಿ ಕರಿತವೆ. ಆಯ್ತಾ? ಸೊ ಸ್ಪೆಸಿಫಿಕಲಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ಗಳು ಏನಾಗಿರ್ತವೆ? ದೀಸ್ ಆರ್ ಸೀಡ್ಲೆಸ್ ಫ್ರೂಟ್ಸ್. ಏನಾಗಿರ್ತವೆ ಇವು? ಸೀಡ್ಲೆಸ್ ಫ್ರೂಟ್ಸ್ಗಳು ಆಗಿರ್ತವೆ ಅಲ್ವಾ? ಹಾಗಾದ್ರೆ ಇದನ್ನ ನಾವು ಹೇಗೆ ಕ್ರಿಯೇಟ್ ಮಾಡಬಹುದು? ನ್ಯಾಚುರಲ್ ಆಗಿ ಆಗುತ್ತಾ? ಮೋಸ್ಟ್ ಕಾಮನ್ಲಿ ಆಗಿ ಇಲ್ಲ. ಸೊ ನ್ಯಾಚುರಲ್ ಆಗಿ ಮೋಸ್ಟ್ ಕಾಮನ್ಲಿ ನಮಗೆ ನೋಡೋಕೆ ಆಗೋದಿಲ್ಲ. ಹಾಗಾದ್ರೆ ಹೇಗೆ ಮಾಡ್ಬೋದು? ಸೊ ಹಾರ್ಮೋನ್ಸ್ಗಳನ್ನ, ಗ್ರೋತ್ ಹಾರ್ಮೋನ್ಸ್
ಗಳನ್ನು ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಆಗ ಏನಾಗ್ತವೆ ಇವುಗಳು, ಸೊ ಒಂದು ಪರ್ಟಿಕ್ಯುಲರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ಗಳಾಗಿ ಡೆವಲಪ್ ಆಗ್ತವೆ. ಸೊ ದಿಸ್ ಇಸ್ ವಾಟ್ ದ ಆಕ್ಚುಯಲ್ ವರ್ಡ್ ದ ಥಿಂಗ್ ಇಸ್. ದಟ್ ಸ್ಟೇಟ್ಮೆಂಟ್ನ ಒಂದು ಎಕ್ಸ್ಪ್ಲನೇಷನ್. ಅರ್ಥ ಆಯ್ತಾ? ಫರ್ಟಿಲೈಸೇಷನ್ ಇಸ್ ನಾಟ್ ಅನ್ ಆಬ್ಲಿಗೇಟರಿ ಇವೆಂಟ್ ಫಾರ್ ಫ್ರೂಟ್ ಪ್ರೊಡಕ್ಷನ್ ಇನ್ ಸರ್ಟೆನ್ ಪ್ಲಾಂಟ್ಸ್ ಅಂತ ಹೇಳಿ. ಐ ಹೋಪ್ಫುಲಿ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಅಲ್ವಾ? ಎಸ್ ಆರ್ ನೋ? ಎಸ್. ಇಫ್ ಎಸ್, so let's move to the next one. One second, I'll just take another one. One second. Okay, I'll take another one for you. Okay, next question ಯಾವ್ದು ತಗೊಳ್ವಾ? Okay, so we will take the question of the differentiation. Okay, ನಾವು ಒಂದು differentiation question ನ ತಗೊಳ್ವಾ, ಆಯ್ತಾ? So which question we will take? I just see it. Okay, let's take this question. Differentiate between zoospore and zygote. Zoospore and zygote. ಸೊ ಝೈಗೋಟ್ ಮತ್ತೆ ಝೂಸ್ಪೋರ್ ಮಧ್ಯದಲ್ಲಿ ಒಂದು ಡಿಫರೆನ್ಸಿಯೇಷನ್ ಮಾಡುವಂಥದ್ದು. ಸೊ ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಝೂಸ್ಪೋರ್ gets differentiated by zygote. Okay, let's see. So zoospore, you know that. Okay, ಇಲ್ಲಿ ಯಾವ ತರದ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ? ಸೊ ಹಿಯರ್, ಸೊ ಒಂದು ಬೇಸಿಕಲಿ ಆಗುವಂಥದ್ದು ಯಾವುದು? ಮೊಟೈಲ್ ಸ್ಪೋರ್ಸ್ಗಳು ಅಲ್ವಾ? ಮೊಟೈಲ್ ಸ್ಪೋರ್ಸ್ಗಳು ಡೆವಲಪ್ ಆಗ್ತವೆ, ರೈಟ್? ಝೈಗೋಟ್ ಏನಿದು? ಝೈಗೋಟ್ ಇಸ್ ನಾನ್ ಮೊಟೈಲ್, ರೈಟ್? ಝೈಗೋಟ್ ಏನು? ನಾನ್ ಮೊಟೈಲ್. ಝೈಗೋಟ್ ಯಾವಾಗ ಫಾರ್ಮ್ ಆಗ್ತದೆ ಹೇಳ್ರಿ? ವೆನ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್, ರೈಟ್? ಆಗ ಆಗುವಂಥದ್ದೇನು? ಝೈಗೋಟ್. ಇದು ನಾನ್ ಮೊಟೈಲ್ ಆಗಿದೆ. ಹಾಗೆ ಅದ್ರ ಒಟ್ಟಿಗೆ ಏನು? ಸೊ ದೇ ಡು ನಾಟ್ ಹ್ಯಾವ್ ಫ್ಲೆಜೆಲ್ಲಾ. ಇದಕ್ಕೇನಿಲ್ಲ, ಫ್ಲೆಜೆಲ್ಲಾ ಈಸ್ ನಾಟ್ ದರ್. ಸೊ ಇಲ್ಲಿ ಇದೆಯಾ? ಎಸ್. ಸೊ ಇಟ್ ಹ್ಯಾಸ್ ವಾಟ್? ಇಟ್ ಹ್ಯಾಸ್ ಫ್ಲೆಜೆಲ್ಲಾ. ಓಕೆ, so let's take the next point. ಏನು? so it is a haploid spore. haploid spore ಆಗಿ ಡೆವಲಪ್ ಆಗಿರ್ತವೆ. haploid spore ಅಂದ್ರೆ ಏನು? n ನಂಬರ್ ಆಫ್ ಕ್ರೋಮೋಸೋಮ್ಸ್ ಗಳನ್ನ ಹೊಂದಿರ್ತವೆ. ಅದೇ ಝೈಗೋಟ್ ಏನಾಗಿರ್ತದೆ? ಇಟ್ಸ್ ಡಿಪ್ಲಾಯ್ಡ್ by nature, that is 2n ಅಲ್ವಾ? yes. So let's take the example for this. Okay, ಝೂಸ್ಪೋರಿಗೆ ಎಕ್ಸಾಂಪಲ್ ತಗೊಳ್ಳುವ. ಸೊ ನಾವು ಬ್ರೌನ್ ಆಲ್ಗೆನ ತಗೋಬಹುದು. ಓಕೆ, ಬ್ರೌನ್ ಆಲ್ಗೆ. ಗ್ರೀನ್ ಆಲ್ಗೆನ ತಗೋಬಹುದು. ಓಕೆ, ಗ್ರೀನ್ ಆಲ್ಗೆನ ತಗೋಬಹುದು. ಇಲ್ಲಿ ಯಾವ್ದು ಎಕ್ಸಾಂಪಲ್ ತಗೊಳ್ತೀರಾ? ಆಲ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಒನ್ ಸೆಕೆಂಡ್. Animals with sexual reproduction. So this is going to be the another important 2 marks questions. Okay, so important ಆಗಿ ಇನ್ನೊಂದು 2 marks ಗೆ ಬರುವಂತ ಕ್ವೆಶ್ಚನ್ ಆಗಿ ಇರ್ತವೆ, ಆಯ್ತಾ? So let's take another question. Okay, for today's session we will take this question to be the last question. Okay, so ಇನ್ನೊಂದು ಕ್ವೆಶ್ಚನ್ ತಗೊಂಡು ನಾವೇನ್ ಮಾಡುವ? ಸೊ ವೈಂಡ್ ಅಪ್ ಮಾಡುವ. ಓಕೆ, ಸೊ ಡಿಫರೆನ್ಶಿಯೇಟ್ ಬಿಟ್ವೀನ್ asexual and sexual reproduction. Asexual and sexual reproduction.
So let's see the answer for that. Okay, so let's see the answer. So you can also make sure that so this is going to takes place. So ಇದು one of the important question ಆಗಿ ಆಕ್ಟ್ ಆಗ್ಬೋದು. ಸೊ ಇದನ್ನ ನಾವು 3 ಮಾರ್ಕ್ಸ್ಗೆ ಕೂಡ ಕೇಳ್ಬೋದು ಸೆಕ್ಷುವಲ್ ರಿಪ್ರೊಡಕ್ಷನ್ ನ, ಅಂಡ್ ನಾವು ಎಷ್ಟು ಕೇಳ್ಬೋದು, ಸೊ ವಿ ಕ್ಯಾನ್ ಆಲ್ಸೋ ಕ್ಯಾನ್ ಬಿ ಕಾಲ್ಡ್ ಫಾರ್ 3 marks question and 2 marks question. For both it is can be asked asexual and sexual reproduction. ಸೊ ಮೊದಲೇ ಅಸೆಕ್ಷುವಲ್ ಅಲ್ಲಿ ಪೇರೆಂಟ್ಸ್ ಎಷ್ಟು ಇನ್ವಾಲ್ವ್ ಆಗಿರ್ತದೆ ಹೇಳೋದು ಇಂಪಾರ್ಟೆಂಟ್ ಒನ್. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಓನ್ಲಿ ಒನ್ ಪೇರೆಂಟ್ ಇಸ್ ಇನ್ವಾಲ್ವ್. ದಟ್ ಮೀನ್ಸ್ ವಾಟ್, ದಿಸ್ ಈಸ್ ಯುನಿ ಪೇರೆಂಟಲ್ ಅಲ್ವಾ. ಹಾಗಾದ್ರೆ ಇದೇನಿದು ಸೆಕ್ಷುವಲ್ ಅಲ್ಲಿ ನಮಗೆ ಕಂಪಲ್ಸರಿ 2 ಪೇರೆಂಟ್ ಬೇಕೇ ಆಗಿರ್ತದೆ. ಬಟ್ ಸಮ್ಟೈಮ್ಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಎಲ್ಲಿ ಹರ್ಮಾಪ್ರೊಡೈಟ್ ಕಂಡೀಷನ್ ಇರ್ತದಲ್ವಾ, ಅಲ್ಲಿ ನಮಗೆ ಒಂದೇ ಒಂದು ಸಾಕಾಗ್ತದೆ ಪೇರೆಂಟ್ ಅಲ್ವಾ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ. ಬಟ್ ಅದಕ್ಕೆ ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಯುನಿ ಪೇರೆಂಟಲ್ ಆರ್ ಬೈ ಪೇರೆಂಟಲ್. ಸೊ 2 ಕಂಡೀಷನ್ ನಾವು ಇಲ್ಲಿ ಒಪ್ಕೊಳ್ತೇವೆ ಅಲ್ವಾ. ಮೊದಲನೇದು ಒಂದು ಯುನಿಪೇರೆಂಟಲ್, ಒಂದು ಪೇರೆಂಟ್. ಸೆಕ್ಷುವಲ್ ಅಲ್ಲಿ 2 ತರದ ಕಂಡೀಷನ್ ಇದೆ, ಯುನಿಪೇರೆಂಟಲ್ ಕೂಡ ಇದೆ ಮತ್ತೆ ಬೈ ಪೇರೆಂಟಲ್ ಕೂಡ ಕಂಡೀಷನ್ಸ್ಗಳನ್ನ ಇದ್ದಾವೆ. ಇಲ್ಲಿ ಇನ್ವಾಲ್ವ್ ಆಗುವಂತ ಸೆಲ್ ಯಾವುದು, ಸೊಮ್ಯಾಟಿಕ್ ಸೆಲ್. ಸೊಮ್ಯಾಟಿಕ್ ಸೆಲ್ಸ್ ಆರ್ ಇನ್ವಾಲ್ವ್ಡ್. ಬಟ್ ಸೊಮ್ಯಾಟಿಕ್ ಸೆಲ್ಸ್ ಅಂದ್ರೆ ಏನು, ಬಾಡಿ ಸೆಲ್ಸ್, ರೈಟ್. ಓನ್ಲಿ ಬಾಡಿ ಸೆಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ವೆಜಿಟೇಟಿವ್ ಪ್ರೊಪಗೇಷನ್ ಆರ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಇಲ್ಲಿ ಯಾವ್ದಾಗಿರ್ತದೆ, ಜರ್ಮ್ ಸೆಲ್ಸ್ಗಳು ಇನ್ವಾಲ್ವ್ ಆಗಿರ್ತವೆ. ಯಾವ್ದು ಇನ್ವಾಲ್ವ್ ಆಗಿರ್ತವೆ, ಜರ್ಮ್ ಸೆಲ್ಸ್ಗಳು ಇನ್ವಾಲ್ವ್ ಆಗಿರ್ತವೆ. ಅಂಡರ್ಸ್ಟುಡ್ ಆರ್ ನಾಟ್. ಸೊ 2 ಇಂಪಾರ್ಟೆಂಟ್ ಅರ್ಥ ಆಯ್ತಲ್ವಾ ನಿಮ್ಗೆ. ಎಸ್. ಈಗ 3ನೇ ತಗೊಳ್ಳುವ. ಜೆನೆಟಿಕಲಿ the daughter cells are similar to parent ಅಲ್ವಾ. ಎಸ್ ಆರ್ ನೋ. ಸೊ ಬಿಕಾಸ್ ಇದು ಸೊಮ್ಯಾಟಿಕ್ ಸೆಲ್ ಡಿವಿಷನ್ ಆಗೋದ್ರಿಂದ ಸೊ ಜೆನೆಟಿಕಲಿ ಯಾವುದೇ ತರದ ರೀಕಾಂಬಿನೇಷನ್ ಆಗೋದಿಲ್ಲ. ಹಾಗಾಗಿ ಸಿಮಿಲರ್ ಟು ದ ಪೇರೆಂಟ್ ಇರ್ತದೆ. ದಟ್ ಮೀನ್ಸ್ ವಾಟ್, ದೇ ಆರ್ ಗೋಯಿಂಗ್ ಟು ಬಿ ಕ್ಲೋನ್ಸ್ ಅಲ್ವಾ, ಕ್ಲೋನ್ಸ್ಗಳಾಗಿರ್ತವೆ. ಎಸ್ ಆರ್ ನೋ. ವೆರಿ ಸಿಂಪ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಅರ್ಥ ಆಗುವಂಥದ್ದು ಇದು ಅಲ್ವಾ. ಸೊ ಇಲ್ಲಿ ಏನಿದೆ, ಸೆಕ್ಷುವಲ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ಗಳು ಏನಾಗುತ್ತೆ, ಫ್ಯೂಸ್ ಆಗೋದ್ರಿಂದ ಸೊ ದರ್ ವುಡ್ ಬಿ ವಾಟ್, ಸೊ ದ ಪರ್ಟಿಕ್ಯುಲರ್ ಆಫ್ ಸ್ಪ್ರಿಂಗ್ಸ್ ಏನಂತ ಹೇಳಿ ಕರಿತೇವೆ, ಆಫ್ ಸ್ಪ್ರಿಂಗ್ಸ್. Offsprings are going to be genetically dissimilar ಅಲ್ವಾ. ಸೊ ಎರಡು ಪರ್ಟಿಕ್ಯುಲರ್, ಸಿ ಐ ಟೇಕ್ ಓವರ್ ಹಿಯರ್. ಸೊ ಒಂದು ಪರ್ಟಿಕ್ಯುಲರ್ ಮೇಲ್ ಗ್ಯಾಮೆಟ್ ಬರುತ್ತೆ, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಬರುತ್ತೆ. ಸೊ ಇದು ಏನನ್ನ ಕೊಡುತ್ತೆ, ಝೈಗೋಟ್ ಅನ್ನು ಕೊಡುತ್ತೆ ಅಲ್ವಾ. ಸೊ ಮೇಲ್ ಗ್ಯಾಮೆಟ್ ಅಲ್ಲಿ 23 ಕ್ರೋಮೋಸೋಮ್ಸ್ ಇರ್ತದೆ, ಪ್ಲಸ್ ಫಿಮೇಲ್ ಗ್ಯಾಮೆಟ್ ಅಲ್ಲಿ 23, ಟೋಟಲ್ 46 ಕ್ರೋಮೋಸೋಮ್ನ ಝೈಗೋಟ್ ಅನ್ನು ಕೊಡ್ತದೆ. ಸೊ ಈ 23 ಕ್ರೋಮೋಸೋಮ್ನ ಕ್ಯಾರೆಕ್ಟರ್ಗಳು ಒಂದಿದ್ರೆ, ಈ ಕ್ರೋಮೋಸೋಮ್ನ ಕ್ಯಾರೆಕ್ಟರ್ಗಳು ಇನ್ನೊಂದಿರ್ತವೆ. ಸೊ ಇವೆರಡು ಏನಾಗ್ತಾ ಇದಾವೆ, ಫಾರ್ಮಿಂಗ್ ಅ ರೀಕಾಂಬಿನೇಷನ್ ಅನ್ನ ಫಾರ್ಮ್ ಮಾಡ್ತಾ ಇದಾವೆ. ಸೊ ದಟ್ ಮೀನ್ಸ್ ವಾಟ್, ಸೊ ಇಲ್ಲಿ ಇದರಿಂದ ಹುಟ್ಟುವಂತಹ ಮಗು ಏನಾಗಿರ್ತದೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಿಮಿಲರ್ ಟು ಪೇರೆಂಟ್. ಪೇರೆಂಟಿಗೆ ಸಿಮಿಲರ್ ಆಗಿರೋದಿಲ್ಲ, ನಾಟ್ ಸಿಮಿಲರ್ ಟು ದ ಪೇರೆಂಟ್ ಆಗಿರ್ತದೆ. ಅಂಡರ್ಸ್ಟುಡ್ ಆರ್ ನಾಟ್. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಅಲ್ವಾ. Understood or not? So these are some of the very most important questions for 2 marks. Okay, so this is the most important questions for 2 marks. So anybody has the doubts idya? So anybody has doubts within this particular thing? So ಇದರಲ್ಲಿ ಡೌಟ್ ಇದೆಯಾ? ಈಗಾಗಲೇ ಎಲ್ಲ ಜಾಯಿನ್ ಆದವರು ಸೊ ಏನು ಕೇಳ್ತಾ ಇದ್ದೀರೋ, ಸೊ ಯು ಹ್ಯಾವ್ ಎನಿ ಡೌಟ್ಸ್?
If not, so I am going to take another question. So doubt ಬಂದ್ರೆ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೆ, but I am not going to. Okay, so we are going to go further. Okay, we'll take another question. Okay, so we'll take another question. So another differentiating question is there. Okay, that is going to be differentiate between gametogenesis and embryogenesis. So 2 marks ಗೆ ಕ್ವೆಶ್ಚನ್ ಕೇಳುವಂಥದ್ದು. ಐ ಥಿಂಕ್ ಇಟ್ ಇಸ್ 7th ಕ್ವೆಶ್ಚನ್, ರೈಟ್? ಹೋಪ್ಫುಲಿ. ಸೊ ಯಾವುದು? ಡಿಫರೆನ್ಶಿಯೇಟ್ ಬಿಟ್ವೀನ್ gametogenesis and embryogenesis. So let's make sure so that we are going to take it. Gametogenesis and over here embryogenesis. Okay, so let's make the points. So gametogenesis andre enu? So gametogenesis, gamete production, very simple agi baruvanthadu alva. So that is what the process of formation or production of gametes. Okay, ಇದಕ್ಕೆ ಏನಂತ ಹೇಳಿ ಕರಿತೇವೆ ನಾವು? ಸೊ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೇವೆ. ಎಂಬ್ರಿಯೋಜೆನೆಸಿಸ್ ಅಂದ್ರೆ ಏನು? ಸೊ ಎಂಬ್ರಿಯೋಜೆನೆಸಿಸ್ ಪ್ರೊಡಕ್ಷನ್ ಹೌದು, ಆದರೆ ವಾಟ್? ಸೊ the development of embryo ಏನಂತ ಕರಿತೇವೆ? the development of embryo. ಸೊ ಅದಕ್ಕೆ ಏನಂತ ಕರಿತೇವೆ? ಸೊ from what? From zygote. So the zygote is the result of the fertilization ಅಲ್ವಾ? ಫರ್ಟಿಲೈಸೇಷನ್ ಇವೆಂಟ್ ನಂತರ ಏನು ಬರ್ತದಲ್ವಾ? ಸೊ ಅಲ್ಲಿ ಫಾರ್ಮ್ ಆಗಿರುವಂತ ಝೈಗೋಟ್ ಇರ್ತದಲ್ವಾ, ಆ ಝೈಗೋಟ್ ನ ಮುಂದಿನ ಭಾಗ ಏನಿದೆ ಅಲ್ವಾ, ಸೊ ಅದಕ್ಕೆ ನಾವು ಎಂಬ್ರಿಯೋ ಅಂತ ಕರಿತೇವೆ. ಅದರ ಡೆವಲಪ್ಮೆಂಟ್ಗೆ ವಿ ಕಾಲ್ ದಮ್ ಆಸ್ ಟು ಬಿ ವಾಟ್? ದ ಎಂಬ್ರಿಯೋಜೆನೆಸಿಸ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೇವೆ. ಆಯ್ತಾ? ಸೊ ಇಲ್ಲಿ ಗ್ಯಾಮೆಟ್ಸ್ ಗಳ ಸಂಖ್ಯೆಯಲ್ಲಿ ಸೊ ನಾವು ಪ್ರೊಡಕ್ಷನ್ ಆದಾಗ ಕ್ರೋಮೋಸೋಮ್ ನಂಬರ್ ನೋಡೋದಿದ್ರೆ, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಹೆಪ್ಲಾಯ್ಡ್ ಅಲ್ವಾ? ಹೆಪ್ಲಾಯ್ಡ್ ಆಗಿರ್ತವೆ ಎನ್. ಬಟ್ ಅದೇ ನಾವು ಎಂಬ್ರಿಯೋವನ್ನು ನೋಡಿದ್ರೆ ಸೊ ಇಟ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಅಲ್ವಾ, ಫ್ಯೂಸ್ ಆಗಿರುವಂಥದ್ದು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ವಾಟ್? ಆಲ್ವೇಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಪ್ಲಾಯ್ಡ್ ಇನ್ ನಂಬರ್, ರೈಟ್? ವೆರಿ ಸಿಂಪಲ್ ಡಿಫ್ರೆನ್ಸಿಯೇಷನ್ ಇದು, ರೈಟ್? ಸೊ ಗ್ಯಾಮೆಟೋಜೆನೆಸಿಸ್ ಫಾರ್ಮ್ ಆಗುವಂಥ ಪ್ರೊಸೆಸ್ಗಳು ಯಾವ್ಯಾವ ಪ್ರೊಸೆಸ್ಗಳು ಇನ್ವಾಲ್ವ್ ಆಗಿರ್ತವೆ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್. ಸೊ ಇಲ್ಲಿ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ are involved. Okay, but at the same time, so zygote ಇದೆ ಅಲ್ವಾ, zygote ಫಸ್ಟ್ ಏನಾಗ್ತದೆ? ಸೊ ಮಿಯೋಟಿಕ್ ಡಿವಿಷನ್ಗೆ the zygote undergoes mitotic division. ಮೊದಲು ಯಾವುದಕ್ಕೆ ಒಳಗಾಗ್ತವೆ? ಮೈಟೋಟಿಕ್ ಡಿವಿಷನ್ಗೆ ಒಳಗಾಗ್ತವೆ. ಆಯ್ತಾ? ಸೆಲ್ ಡಿವಿಷನ್. and then it is going to undergo differentiation. ಡಿಫರೆನ್ಸಿಯೇಷನ್ಗೆ ಒಳಗಾಗ್ತವೆ. ಸೊ ಒಂದು ಮೈಟೋಟಿಕ್ ಡಿವಿಷನ್ ಆಗುತ್ತೆ, ಇನ್ನೊಂದು ಡಿಫರೆನ್ಸಿಯೇಷನ್ ಆಗುತ್ತೆ ಅಲ್ವಾ? ಸೊ ಮೈಟೋಟಿಕ್ ಡಿವಿಷನ್ ಹ್ಯಾಪನ್ಸ್ ಟು ಮೇಂಟೈನ್ ದ ಡಿಪ್ಲಾಯ್ಡ್ ನಂಬರ್. ಸೊ ಡಿಪ್ಲಾಯ್ಡ್ ನಂಬರ್ನ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಅಲ್ವಾ? ಸೊ ಡಿಫರೆನ್ಸಿಯೇಷನ್ ಯಾಕಾಗ್ತದೆ? ಟು ಇನ್ಕ್ರೀಸ್ ದ ಮಾಸ್. ಡಿಫರೆನ್ಸಿಯೇಷನ್ ಯಾಕಾಗ್ತದೆ? ಟು ಇನ್ಕ್ರೀಸ್ ದ ಮಾಸ್ ಆಫ್ ದ ಸೆಲ್. ಸೊ ಇದಕ್ಕೆ ಏನಂತ ಹೇಳಿ ಕರಿತೇವೆ ನಾವು? ವಿ ಕಾಲ್ ದೆಮ್ ಟು ಬಿ ದ ಎಂಬ್ರಿಯೋಜೆನೆಸಿಸ್. ದ ಪ್ರೊಸೆಸ್ ಆಫ್ ಎಂಬ್ರಿಯೋಜೆನೆಸಿಸ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ದಿಸ್ ಇಸ್ ವಾಟ್ ಅನದರ್ ಡಿಫರೆನ್ಸಿಯೇಷನ್ ಫಾರ್ 2 marks ಕ್ವಶನ್ ಇಸ್. ಓಕೆ, ಇದು ಇನ್ನೊಂದು ಪರ್ಟಿಕ್ಯುಲರ್ ಥಿಂಗ್. ಅರ್ಥ ಆಯ್ತಲ್ವಾ? ಸೊ ಹೋಪ್ಫುಲಿ ಅಂಡರ್ಸ್ಟುಡ್, ರೈಟ್? ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ದಿಸ್ ಇಸ್ ವಾಟ್ ದ ಸೆಷನ್ ಈಸ್.
ಓಕೆ, ಇದು ನಮ್ಮ ಸೆಷನ್ ಇವತ್ತಿಂದು. ಓಕೆ, ಆ್ಯಂಡ್ ಇಫ್ ಎನಿಬಡಿ ಹ್ಯಾಸ್ ದ ಡೌಟ್ಸ್ ಪ್ಲೀಸ್ ಕಮೆಂಟ್ ಬಿಲೋ. ಸೊ ಯು ಕ್ಯಾನ್ ಕಮೆಂಟ್ ಬಿಲೋ ದ ಥಿಂಗ್ಸ್. ಓಕೆ, yeah, so these are the, and one thing I need to tell you, so today we did 2 marks question, and in the further class we'll go for any different questions. Okay, so now matte 2 marks na madadilla, we'll go for 3 marks questions. Okay, but focusing on the thing is, so you need to, now you have only 1 month of period of time irodrinda, ಸೊ ಒಂದು ತಿಂಗಳ ಟೈಮ್ ಇರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ, ಸೊ ಸ್ಪೆಸಿಫಿಕಲಿ ವಿ ನೀಡ್ ಟು ಫೋಕಸ್ ಆನ್ ದ, ಯಾರಿಗೆ ಸ್ಕೋರ್ ಮಾಡಬೇಕು ಅವರೆಲ್ಲ ಚಾಪ್ಟರ್ಗಳನ್ನು ಓದಬೇಕು. ಆದರೆ ಹೂ ನೀಡ್ಸ್ ಟು ಸ್ಕೋರ್ ಇನ್ ಅನ್ ಎವರೇಜ್, ಸೊ ಅಂಥ ಸ್ಟೂಡೆಂಟ್ಸ್ಗಳು ಯಾರಾದರೂ ಇದ್ದರೆ, ಸೊ ಫೋಕಸ್ ಆನ್ ಸ್ಪೆಸಿಫಿಕ್ ಚಾಪ್ಟರ್ಸ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ಮೋರ್ ನಂಬರ್ ಆಫ್ ಮಾರ್ಕ್ಸ್. ಅದು ನಿಮಗೆ ಜಾಸ್ತಿ ಒಂದು ಪರ್ಟಿಕ್ಯುಲರ್ ಬೂಸ್ಟನ್ನು ಕೊಡುತ್ತೆ, ಸೊ ಇನ್ ಯುವರ್ ಪರ್ಸೆಂಟೇಜ್ ಆಲ್ಸೋ. ಓಕೆ, ಸೊ ಎನಿಬಡಿ ಇಫ್ ದ ಕಮೆಂಟ್ ಮಾಡ್ಬೋದು, ಎನಿ ಡೌಟ್ಸ್ಗಳಿದ್ರೆ, ಎನಿ ರಿಗಾರ್ಡಿಂಗ್ ದ ಸಿಲೆಬಸ್ ಇರ್ಬೋದು, ಏನೇ ಇರ್ಬೋದು, ಸೊ ಯು ಕ್ಯಾನ್ ಕಮೆಂಟ್ ಬಿಲೋ. ಸೊ if not you can comment later also. if you are hesitant ನಿಮಗೆ ಏನಾದರೂ ಮುಜುಗರ ಆಗ್ತಾ ಇದ್ರೆ ನೀವು ಆಮೇಲೆ ಕೂಡ ಕಮೆಂಟ್ ಮಾಡಿ ಹೇಳ್ಬೋದು, ನನಗೆ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ಗಳು ತಲುಪ್ತವೆ. ಓಕೆ, ಆ್ಯಂಡ್ ಈ ಕ್ವಶನ್ಸ್ಗಳನ್ನು ನೀವು ಕ್ವಶನ್ಸ್ಗಳನ್ನು ಇರ್ಬೋದು ಅಥವಾ ಎನಿ ಕನ್ಸರ್ನ್ಸ್ ಅಬೌಟ್ ದಿಸ್ ಕ್ಲಾಸಸ್, ಸೊ ಯು ಕ್ಯಾನ್ ರೈಟ್ ಇನ್ ದ ಗೂಗಲ್ ಫಾರ್ಮ್. ಈ ಗೂಗಲ್ ಫಾರ್ಮ್ ಒಂದು ಕೊಟ್ಟಿದ್ದಾವೆ, ಈ ಕ್ಲಾಸ್ನ ನೋಟ್ಸ್ಗಳು ಕೂಡ ಸಿಗ್ತವೆ ನಿಮಗೆ. ಗೂಗಲ್ ಫಾರ್ಮ್ಗಳು ಇದ್ದಾವೆ, ಎಲ್ಲಿದ್ದಾವೆ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಪ್ಲೀಸ್ ಅದನ್ನು ಫಿಲ್ಅಪ್ ಮಾಡಿ, ಸೊ ನಿಮಗೆ ಈ ಒಂದು ನೋಟ್ಸ್ ನಾನು ನಿಮಗೆ ಬಂದು ಮುಡ್ತವೆ, ಆಯಿತಾ. ಅಟ್ ದ ಸೇಮ್ ಟೈಮ್ ಇದೇ ಥರದ ಒಂದು ಪರ್ಟಿಕ್ಯುಲರ್ ಕ್ಲಾಸಸ್ಗಳನ್ನು ನೀವು ಫರ್ದರ್ ಮೋರ್ ಯು ವಾಂಟ್ ಟು ಡೂ, ಸೊ ಯು ಕ್ಯಾನ್ ಗೋ ಫಾರ್ ದ ಪರ್ಟಿಕ್ಯುಲರ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯು ವಿಲ್ ಗೆಟ್ ದ notification whenever we come to the live classes. Okay, so hopefully understand ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. Otherwise you want a whole course, so we people are doing the courses, right? So ಒಂದು ಬೇಸಿಕ್ ಮಿನಿಮಮ್ ನಿಮಗೆ ಒಂದು ಏನಂತ ಅಫೋರ್ಡಬಲ್ ಪ್ರೈಸ್ಗೆ ಕೋರ್ಸಸ್ಗಳು ಬೇಕಿದ್ದಲ್ಲಿ, ಸೊ ಯು ಕ್ಯಾನ್ ಗೋ ಫಾರ್ ಅವರ್ ಆ್ಯಪ್ TCHR ಅಂತ ಹೇಳಿ, ಪ್ಲೇಸ್ಟೋರಲ್ಲಿ ಟೈಪ್ ಹೊಡೆದ್ರೆ ಸಾಕು TCHR ಅಂತ ಹೇಳಿ. ಸೊ ವಿ ಆರ್ ಬೀಯಿಂಗ್ ವಿತ್ ಯು, ರೈಟ್ ಅಂತ ನಿಮಗೆ ಒಂದು ಪರ್ಟಿಕ್ಯುಲರ್ ಏನು ಬರುತ್ತೆ ಆ್ಯಪ್ ಸಿಗುತ್ತೆ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ದ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಇದೆ ಲಿಂಕ್, ಡೈರೆಕ್ಟ್ ಆಗಿ ಸಿಗುತ್ತೆ, ಸೊ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ನೀವು, ಆಯಿತಾ. ಎನಿ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಕಮೆಂಟ್ಸ್. ಸೊ ಐ ವಿಲ್ ವೇಟ್ ಫಾರ್ ಓನ್ಲಿ 1 minute ಆ್ಯಂಡ್ ದೆನ್ ಐ ವಿಲ್ ಎಂಡ್ ದ ಸೆಷನ್. ಓಕೆ, ಸೊ ಎನಿ ಥಿಂಗ್ಸ್ ಇಸ್ ದರ್? ಸೊ ಯಾವ್ದಾದ್ರು ಕಮೆಂಟ್ಸ್ ಏನಾದರೂ ಇದೆಯಾ? ಓಕೆ, ಐ ಡೋಂಟ್ ಥಿಂಕ್ ಸೊ, ಯಾರ್ದು ಕಮೆಂಟ್ ಇಲ್ಲ. ಸೊ ಈ ನೋಟ್ಸನ್ನು ನಾನು ನಿಮಗೆ ಸೆಂಡ್ ಮಾಡೋಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ, ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸಸ್ ಆ್ಯಂಡ್ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.